ಎಲ್ಲರಿಗೂ ಕೂಡ ನಮಸ್ಕಾರಗಳು. ನಾನು ವಿವೇಕಾನಂದ ಕೋಚಿಂಗ್ ಕ್ಲಾಸಸ್ ತುರಾಳಿನ ಶಿಕ್ಷಕನಾಗಿದ್ದು ನನ್ನ ಹೆಸರು ಪ್ರಶಾಂತ್ ಅಂತಂದು. ಈಗ ನಾನು ನಿಮಗೆ ಏನು ಹೇಳ್ತಿದ್ದೀನಪ್ಪ ಅಂತಂದರೆ, ಈ 5ನೇ ತರಗತಿ ಪರೀಕ್ಷೆಗೆ ಬರುವ ಅಂದರೆ 6ನೇ ತರಗತಿ ಪ್ರವೇಶ ಪೂರ್ವ ಪರೀಕ್ಷೆಗಳಲ್ಲಿ ಒಂದಾದ ಮೊರಾರ್ಜಿ ದೇಸಾಯಿ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಏಕಲವ್ಯ, ಶ್ರೀಮತಿ ಇಂದಿರಾ ಗಾಂಧಿ ವಿವಿಧ ವಸತಿ ಶಾಲೆಗಳ ಬಗ್ಗೆ ಅರ್ಜಿ ಸಲ್ಲಿಸುವ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡುತ್ತಿದ್ದೇನೆ. ಈ ಅರ್ಜಿ ಸಲ್ಲಿಸುವ ಮಾಹಿತಿಗಳು ಯಾವ ರೀತಿ ಇರ್ತವೆ, ನಮಗೆ ಅರ್ಜಿ ಹಾಕೋಕೆ ದಾಖಲಾತಿಗಳು ಯಾವ್ಯಾವ ಬೇಕು, ಮತ್ತು ಅದಾದ ನಂತರ ಈ ಅರ್ಜಿಗಳನ್ನು ನಾವು ಎಲ್ಲಿ ಸಲ್ಲಿಸಬೇಕು, ಮತ್ತು ಈ ಪರೀಕ್ಷೆಗಳಿಗೆ ಯಾವ್ಯಾವ ರೀತಿ ವಿಷಯಗಳನ್ನು ಒಳಗೊಂಡಿರ್ತೈತಿ, ಯಾವ್ಯಾವ ಸಬ್ಜೆಕ್ಟ್ಗಳಿಂದ ಕೂಡಿರ್ತೈತಿ, ಮತ್ತು ಎಷ್ಟು ಅಂಕಗಳಿಂದ ಇರ್ತೈತಿ, ಮತ್ತು ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು, ಈ ಎಲ್ಲ ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸಿಕೊಡ್ತೀನಿ. ಇದರಲ್ಲಿ ಏನಾಗುತ್ತಪ್ಪ ಅಂದರೆ, ಈ ಎಲ್ಲವೂ ಕೂಡ ಮೊರಾರ್ಜಿ ದೇಸಾಯಿ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಈ ಎಲ್ಲ ನಾನು ಮಾರ್ಕ್ ಮಾಡಿದ್ದೀನಲ್ಲ, ಈ ಎಲ್ಲ ಶಾಲೆಗಳು ನಮ್ಮ ಕರ್ನಾಟಕ ಸರ್ಕಾರದಿಂದ ನಡೆಸಿಕೊಡುವ ಶಾಲೆಗಳಾಗಿರ್ತವೆ. ಆದರೆ ಏಕಲವ್ಯ ಮಾದರಿ ವಸತಿ ಶಾಲೆ ಮಾತ್ರ ಏನಾಗಿರುತ್ತಪ್ಪ ಅಂತಂದರೆ, ಇದು ಕೇಂದ್ರ ಸರ್ಕಾರ ನಡೆಸಿಕೊಡುವ ಪರೀಕ್ಷೆ ಆಗಿರ್ತೈತಿ. ಪರೀಕ್ಷೆ ಅಂದರೆ ಈ ಶಾಲೆಗೆ ಕೇಂದ್ರ ಸರ್ಕಾರ ಆಡಳಿತಕ್ಕೆ ಒಳಪಟ್ಟಿರ್ತೈತಿ. ಇಲ್ಲಿ ನಮಗೆ ಮೊರಾರ್ಜಿ, ಕಿತ್ತೂರು ರಾಣಿ ಚೆನ್ನಮ್ಮ, ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಇಂದಿರಾ ಗಾಂಧಿ ಈ ಶಾಲೆಗಳಲ್ಲಿ ಏನಿರ್ತಪ್ಪ ಅಂತಂದರೆ, ಶಾಲೆಗಳಲ್ಲಿ ನಮ್ಮ ಸ್ಟೇಟ್ ಸಿಲೆಬಸ್ ಒಳಗೊಂಡಿರ್ತೈತಿ. ಈ ಏಕಲವ್ಯ ಶಾಲೆ ಏನಾಗಿರ್ತಪ್ಪ ಅಂದರೆ CBSE ಶಾಲೆ ಒಳಗೊಂಡಿರ್ತೈತಿ. ಈಗ ನೋಡ್ರಿ ಏನು ಮಾಡಮ್ರಪ್ಪ ಅಂತಂದರೆ, ಈಗ ಈ ವಸತಿ ಶಾಲೆಗಳಿಗೆ ಅರ್ಜಿ ಸಲ್ಲಿಸಕ್ಕೆ ನಮ್ಗೆ ಏನೇನು ದಾಖಲಾತಿಗಳು ಬೇಕಾಗ್ತಾವು ಅನ್ನೋದನ್ನು ನೋಡ್ಕೊಂತ ಹೋಗಮ್ರಿ. ನೋಡ್ರಿ, ಅರ್ಜಿ ಹಾಕಲು ಬೇಕಾಗುವ ದಾಖಲಾತಿಗಳು. ನಾವು ಈ ಅರ್ಜಿಯನ್ನು ಹಾಕಬೇಕಪ್ಪ ಅಂದ್ರೆ ನಮ್ಗೆ ಯಾವ್ಯಾವ ದಾಖಲಾತಿಗಳು ಬೇಕು. ಈ ಎಲ್ಲ ವಸತಿ ಶಾಲೆಗೂ ಕೂಡ ಒಂದೇ ಅರ್ಜಿ ಆಗಿರ್ತೈತಿ. ಬೇರೆ ಬೇರೆ ಪ್ರತಿಯೊಂದು ಶಾಲೆಗೂ ಕೂಡ ನಾವು ಬೇರೆ ಬೇರೆ ಅರ್ಜಿಯನ್ನು ಹಾಕಬೇಕನ್ರಿ ಸರ್. ಅಂದರೆ ಯಾವುದೇ ರೀತಿ ಬೇರೆ ಬೇರೆ ಅರ್ಜಿಗಳು ಇರುವುದಿಲ್ಲ. ಒಂದೇ ಅರ್ಜಿಯನ್ನು ಹಾಕಿದರೆ ನೀವು ಆ ಎಲ್ಲ ಶಾಲೆಗಳನ್ನು ನಿಮಗೆ ಅವರು ಮುಂದೆ ಪಾಸ್ ಆದಮೇಲೆ ಆದ್ಯತೆಯ ಮೇರೆಗೆ ನಿಮಗೆ ಆ ಶಾಲೆಗಳಿಗೆ ಏನು ಮಾಡ್ತಾರೆ, ಆಯ್ಕೆ ಮಾಡಿ ಕೊಡ್ತಾರೆ ಅಂತ. ಮೊದಲು ನೋಡ್ರಿ ಏನು ಬೇಕಪ್ಪ, ಅರ್ಜಿ ಹಾಕಕ್ಕೆ ಏನು ಬೇಕು ಅಂತ. ವಿದ್ಯಾರ್ಥಿ ವ್ಯಾಸಂಗ ಮಾಡುತ್ತಿರುವ ಜಿಲ್ಲೆಯ ಘೋಷಣಾ ಪತ್ರ ಅಂತಂದು. ನೋಡ್ರಿ, ವಿದ್ಯಾರ್ಥಿ ವ್ಯಾಸಂಗ ಮಾಡುತ್ತಿರುವ ಜಿಲ್ಲೆಯ ಘೋಷಣಾ ಪತ್ರ ಅಂತಂದರೆ ಇದು ನಮ್ಗೆ ಎಲ್ಲಿ ಸಿಗ್ತೈತೆ ರೀ ಅಂತಂದರೆ, ಇದು ಎಲ್ಲಿ ಸಿಗುತ್ತಪ್ಪ ಅಂತಂದರೆ KEA ಆ ವೆಬ್ಸೈಟಲ್ಲಿ ಹೋದರೆ ಸಿಗುತ್ತೆ ನಮಗೆ. ಈ ವೆಬ್ಸೈಟಲ್ಲಿ ಹೋದರೆ ನಮಗೆ ಆ ಎಲ್ಲ ಪ್ರತಿಯೊಂದು ಜಿಲ್ಲೆದ್ದು, ನಮ್ಮ ಕರ್ನಾಟಕದಲ್ಲಿರುವ ಎಲ್ಲ ಜಿಲ್ಲೆಗಳದ್ದು ಕೂಡ ಸಿಗುತ್ತೆ. ಇಲ್ಲಪ್ಪ ಅಂತಂದರೆ ನಿಮಗೆ ಹತ್ತಿರ ಇರುವ ಯಾವುದಾದ್ರೂ ಒಂದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಏನಾದರೂ ಹೋದ್ರಪ್ಪ ಅಂತಂದರೆ ಅಲ್ಲಿ ಕೂಡ ಅರ್ಜಿ ಫಾರ್ಮನ್ನು ಕೊಡ್ತಾರೆ. ಈ ಅರ್ಜಿ ಫಾರ್ಮನ್ನು ನೀವೇನು ಮಾಡ್ಬೇಕಪ್ಪ ಅಂದರೆ ಸ್ಕೂಲಲ್ಲಿ ತುಂಬಿಸ್ಕೋಬೇಕು ನಾವು ಈ ಅರ್ಜಿ ಫಾರ್ಮನ್ನು. ಅಂದರೆ ನಿಮ್ಮ ಮಗು 5ನೇ ತರಗತಿ ಯಾವ ಶಾಲೆಯಲ್ಲಿ ಓದುತ್ತಾರೆ ನೋಡ್ರಿ, ಅಲ್ಲಿ ಈ ಅರ್ಜಿ ಫಾರ್ಮನ್ನು ತುಂಬಿಸ್ಕೋಬೇಕು ನಾವು. ಓಕೆ, ಅದಾದ ನಂತರ ನೋಡ್ರಿ, ಆ ಅರ್ಜಿ ಫಾರ್ಮನ್ನು ಭರ್ತಿ ಮಾಡಿದ ನಂತರ ನಿಮ್ಮ ಮಗುವಿನ 2 ಫೋಟೋ, ಅಂದ್ರೆ ಇಚ್ಛಿತ್ತಿನ ವಿದ್ಯಾರ್ಥಿಯ 2 ಭಾವಚಿತ್ರ. ಸದ್ಯ ನಿಮ್ಮ ಮಗು ಯಾವ ರೀತಿ ಇರುತ್ತೆ ಆ ಭಾವಚಿತ್ರಗಳನ್ನು ನಾವು ತೊಗೋಬೇಕಾಗ್ತತಿ. ಮತ್ತು ಅದ್ರ ಜೊತೆಗೆ ಏನಾಗುತ್ತಪ್ಪ ಅಂದರೆ ಮಗುವಿನ ಆಧಾರ್ ಕಾರ್ಡ್, ಇಚ್ಛಿತ್ತಿನ ವಿದ್ಯಾರ್ಥಿಯ 2 ಭಾವಚಿತ್ರ, ವಿದ್ಯಾರ್ಥಿಯು ವ್ಯಾಸಂಗ ಮಾಡುತ್ತಿರುವ ಜಿಲ್ಲೆಯ ಘೋಷಣಾ ಪತ್ರ ಅಂತಂದು ಈ ಅರ್ಜಿ ಫಾರ್ಮು KE ವೆಬ್ಸೈಟಲ್ಲಿ ಸಿಗುತ್ತೆ. ಇಲ್ಲಪ್ಪ ಅಂದರೆ ನಿಮ್ಮ ಹತ್ತಿರದಲ್ಲಿರುವ ಮೊರಾರ್ಜಿ ವಸತಿ ಶಾಲೆಗೆ ಏನಾರು ಹೋದ್ರಪ್ಪ ಅಂದರೆ ಅವರು ಕೂಡ ನಿಮಗೆ ಈ ಅರ್ಜಿ ಫಾರ್ಮನ್ನು ಕೊಡ್ತಾರೆ. ಅದ್ರ ಜೊತೆಗೆ ಏನು ಮಾಡ್ಬೇಕಪ್ಪ ಅಂದರೆ ಮಗುವಿನ ಜಾತಿ ಆದಾಯ ಪ್ರಮಾಣ ಪತ್ರ ಅಂತಂದ್ರು. ಮಗುವಿನ ಜಾತಿ ಆದಾಯ ಪ್ರಮಾಣ ಪತ್ರ ಅದೇನಿರ್ಬೇಕಪ್ಪ ಅಂದ್ರೆ ಸದ್ಯದ ದಿನಾಂಕ ಇರಬೇಕಂದ್ರೆ ಅವಧಿ ಮೀರಿರಬಾರ್ದು. ಒಂದು ಜಾತಿ ಪ್ರಮಾಣ ಪತ್ರ 5 ವರ್ಷವರೆಗೆ ಮಾತ್ರ ಸೀಮಿತವಾಗಿರ್ತೈತಿ. ಆ 5 ವರ್ಷಕ್ಕಿಂತ ಮಿಗಿಲಿರಬಾರ್ದು, ಅಂದರೆ ಅವಧಿ ಮುಗಿದಿರಬಾರ್ದು. ಆ ಅವಧಿ ಒಳಗಡೆ ಏನಿರಬೇಕಪ್ಪ ಅಂದರೆ ಮಗುವಿನ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇರಬೇಕು. ಏನು ಮಾಡ್ಬೇಕಂದ್ರೆ ಈ ಎಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ನೀವೇನೆಲ್ಲ ದಾಖಲಾತಿ ತೊಗೋಬೇಕು. ಅಂದರೆ ವಿದ್ಯಾರ್ಥಿಯ ವ್ಯಾಸಂಗ ಮಾಡುತ್ತಿರುವ ಜಿಲ್ಲೆಯ ಘೋಷಣಾ ಪತ್ರ, ಇಚ್ಛಿತ್ತಿನ ವಿದ್ಯಾರ್ಥಿಯ 2 ಭಾವಚಿತ್ರ, ಮತ್ತು ಅದರ ಜೊತೆಗೆ
ಮಗುವಿನ ಆಧಾರ್ ಕಾರ್ಡ್, ಮಗುವಿನ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಈ ಎಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ನಿಮ್ಮ ಹತ್ತಿರ ಇರುವ ಮುರಾರ್ಜಿ ಶಾಲೆಗೆ ಹೋಗಿ ಭೇಟಿ ಕೊಟ್ಟರೆ ಅರ್ಜಿ ಹಾಕಿಕೊಡ್ತಾರೆ. ನಿಮಗೊಂದು ಡೌಟ್ ಏನಿರ್ತೈತಪ್ಪ ಅಂತಂದ್ರೆ, ಈಗ ಸರ್ ನಾವು ಮುರಾರ್ಜಿ ಆದ್ಯತೆ ಕೊಟ್ಕೊತ ಬರಕತ್ತೀವಿ ಸರ್, ನಮಗೆ ಯಾವ ಸಾಲಿ ಭಾಳ ಯಾವ ಸಾಲಿಗೆ ನಾವು ಆಯ್ಕೆ ಮಾಡಿರ್ತೀವಲ್ಲ ಫಸ್ಟ್ ಆಯ್ಕೆ ಮಾಡಿದ ಸಾಲಿಗೆ ಹೋಗಿ ನಾವು ಅರ್ಜಿಯನ್ನು ಕೊಟ್ಟು ಬರ್ಬೇಕನ್ರಿ ಅಂತಂದು. ಹಂಗೇನಿರುವುದಿಲ್ಲ, ನೀವು ಯಾವ ಶಾಲೆಗಾರ ಹೋಗಿ ಅರ್ಜಿ ಹಾಕ್ಬೋದು. ಯಾವುದಾದ್ರು ಶಾಲೆಗೆ ಹೋಗಿ ನೀವೇ ಮಾಡ್ಬೋದಪ್ಪ ಅಂತಂದರೆ ಅರ್ಜಿಯನ್ನು ಹಾಕ್ಬೋದು. ಆ ಶಾಲೆಗೆ ಅರ್ಜಿ ಹಾಕಿದ್ರೆ ಏನಾಗುತ್ತಪ್ಪ ಅಂದರೆ ಅವ್ರು ಆದ್ಯತೆಯನ್ನು ಕೊಡ್ತಾರೆ. ನೀವು ಈ ವಿದ್ಯಾರ್ಥಿ ವ್ಯಾಸಂಗ ಮಾಡ್ತಿರೋ ಜಿಲ್ಲೆಯ ಘೋಷಣಾ ಪತ್ರದಿಂದ ಆ ಜಿಲ್ಲೆಯ ಎಲ್ಲ ಮುರಾರ್ಜಿ ಶಾಲೆಗಳ ಮಾಹಿತಿ ಇರ್ತೈತಿ. ಅದ್ರ ಪ್ರಕಾರ ನೀವೇನು ಮಾಡಿರ್ತೀರಪ್ಪ ಅಂದರೆ ಆದ್ಯತೆಯನ್ನು ನೀಡಿರ್ತೀರಿ, 1, 2, 3, 4 ಅಂತಂದು. ಆ ಆದ್ಯತೆಯ ಆಧಾರದ ಮೇಲೆ ಅವ್ರೇನು ಮಾಡ್ತಾರಪ್ಪ ಅಂತಂದರೆ 1, 2, 3, 4 ಕೊಟ್ಕೊಂತ ಹೋಗಿರ್ತೀರಲ್ಲ ನೀವು, ಅದ್ರ ಪ್ರಕಾರ ಅವರು ಅರ್ಜಿಯನ್ನು ಸಲ್ಲಿಸ್ತಾರೆ. ನಿಮ್ಮ ಮಗು ಮುಂದೆ ಆಯ್ಕೆ ಆದಮೇಲೆ ಅದರ ಮಾನದಂಡನ ಅಡಿಯಲ್ಲಿ ಅವ್ರೇನು ಮಾಡ್ತಾರಪ್ಪ ಅಂತಂದರೆ ಆ ಅರ್ಜಿಗಳನ್ನು ಅವ್ರೇನು ಮಾಡ್ತಾರೆ, ಹಾಕ್ತಾರೆ ಅಂತಂದು. ಮತ್ತೇನು ಮಾಡೋಕಪ್ಪ ಅಂದರೆ, ನಿಮಗೇನಾದರೂ ಗೊಂದಲ ಇದೆ ಅಂತ ಅಂದರೆ, ಇದ್ರ ಬಗ್ಗೆ ಏನಾದರೂ ಮಾಹಿತಿ ಹೇಳಿದ್ದು ಏನಾದರೂ ಗೊಂದಲ ಇತ್ತಪ್ಪ ಅಂತಂದರೆ ನೀವೇನು ಮಾಡಬೇಕಪ್ಪ ಅಂದರೆ ಸೀದಾ ಹೋಗಿ ಹೆಚ್ಚಿನ ಮಾಹಿತಿಗಾಗಿ ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಹತ್ತಿರ ಇರುವ ಮುರಾರ್ಜಿ ವಸತಿ ಶಾಲೆಗೆ ಏನು ಮಾಡಬೇಕಪ್ಪ ಅಂದರೆ ಭೇಟಿ ಕೊಡಬೇಕು. ನೀವು ಮುರಾರ್ಜಿ ವಸತಿ ಶಾಲೆಗೆ ಭೇಟಿ ಕೊಟ್ಟರೆ ಅವರು ಸಂಪೂರ್ಣವಾದ ಮಾಹಿತಿ ಹೇಳ್ಬಿಡ್ತಾರೆ ನಿಮಗೆ. ಈ ಎಲ್ಲ ದಾಖಲಾತಿಗಳನ್ನು ತುಂಬಿಕೊಂಡು ಹೋಗಿರ್ತೀವಲ್ಲ ಸ್ಕೂಲಲ್ಲಿ, ನಿಮ್ಮ ಮಗು ಓದ್ತಿರುವ ಶಾಲೆಯಲ್ಲಿ ತುಂಬಿಸ್ಕೊಂಡು ಹೋದರೆ ಭಾಳ ಉತ್ತಮ. ಯಾಕಂದರೆ ಅಲ್ಲಿ ಕೂಡ ಶಿಕ್ಷಕರಿಗೆ ಗೊತ್ತಿರ್ತೈತಿ ಯಾವ್ಯಾವ ಶಾಲೆಗಳು ಏನೇನು ಇರ್ತಾವೆ ಅಂತಂದು, ನಿಮ್ಮ ಮಗುವಿನ ದಾಖಲಾತಿಗಳು ಕರೆಕ್ಟ್ ಇದೆಯಾ ಇಲ್ಲ ಅಂತಂದಿರ್ತೈತಿ. ಇಲ್ಲಾಂದರೆ ಪಾಲಕರಿಗೆ ಕೂಡ ಸ್ವಯಂ ಪ್ರೇರಿತವಾಗಿ ತುಂಬಿಕೊಂಡು ಕೂಡ ಹೋಗ್ಬೋದು ಅಂತಂದು. ಓಕೆ, ಇದೇನಪ್ಪ ಅಂದರೆ ಅರ್ಜಿ ಹಾಕಲು ಬೇಕಾಗುವ ದಾಖಲಾತಿಗಳು. ಇವೆಲ್ಲವೂ ಕೂಡ ನಮ್ಗೆ ಇಷ್ಟೆಲ್ಲ ದಾಖಲಾತಿಗಳು ಕಂಪಲ್ಸರಿ ಬೇಕಾಗ್ತಾವೆ. ಅದಾಗಿ ಈಗ ಏನಾಗಿರ್ತಪ್ಪ ಅಂದ್ರೆ SC ಕ್ಯಾಟಗರಿಯಲ್ಲಿ ಏನು ಮಾಡ್ಯಾರಪ್ಪ ಅಂದರೆ A ಮಾಡ್ಯಾರ, B, C ಅಂತಂದು ಮಾಡ್ಯಾರ. ಈ ABC SC ಕ್ಯಾಟಗರಿ ಇದ್ದವ್ರು ಏನು ಮಾಡ್ಬೇಕಪ್ಪ ಅಂತಂದರೆ ಈ ABC ಅನ್ನೋ ಜಾತಿ ಪ್ರಮಾಣ ಪತ್ರವನ್ನು ಮತ್ತೆ ತೆಗಿಸ್ಬೇಕು. ಅದನ್ನು ತೆಗೆಸಿದ ಮೇಲೇ ಅದನ್ನು ಆ ಪತ್ರವನ್ನು ಪಡೆದ ನಂತರವೇ ನೀವು ಅರ್ಜಿ ಹಾಕಕ್ಕೆ ಅರ್ಹರಾಗಿರ್ತೀರಿ. ಓಕೆ, ಆಗುತ್ತೆ ನೋಡ್ರಿ. ಮತ್ತೆ ಒಳ್ಳೆ ಇದೇನಾಗುತ್ತಪ್ಪ ಅಂತಂದರೆ ಅರ್ಜಿಯ ಮಾಹಿತಿ ಎಲ್ಲ ನಮ್ಗೆ ಏನೇನು ಬೇಕು ದಾಖಲಾತಿಗಳು, ಇಷ್ಟೇ ಆದರೆ ಸಾಕು ದಾಖಲಾತಿಗಳು. 4 ದಾಖಲಾತಿಗಳನ್ನು ಇಟ್ಕೊಂಡು ಹೋದರೆ ನಿಮಗೆ ಅವರು ಅರ್ಜಿ ಹಾಕಿ ಕೊಡ್ತಾರೆ ಅಂತಂದು. ಅರ್ಜಿ ಎಲ್ಲಿ ಹಾಕ್ಬೇಕಪ್ಪ ಅಂತಂದರೆ ನಿಮ್ಮ ಹತ್ತಿರ ಇರುವ ಮುರಾರ್ಜಿ ವಸತಿ ಶಾಲೆಗೆ ಹೋಗಿ ನೀವು ಅರ್ಜಿ ಹಾಕಿ ಬರಬೇಕು. ಇಲ್ಲೆಲ್ಲಾದರೂ ಬ್ರೌಸಿಂಗ್ ಸೆಂಟ್ರಲ್ಲಿ ಅರ್ಜಿ ಹಾಕ್ತಾರೆ, ಅಲ್ಲಿ ಎಲ್ಲಿ ಕೂಡ ಅರ್ಜಿ ಹಾಕಲ್ಲ. ನಾವೇನು ಮಾಡಬೇಕಪ್ಪ ಅಂದರೆ ಮುರಾರ್ಜಿ ವಸತಿ ಶಾಲೆಗೆ ನಾವೇನು ಮಾಡಬೇಕಪ್ಪ ಅಂದರೆ ಅರ್ಜಿಯನ್ನು ಹಾಕಬೇಕು. ಬೇರೆ ಕಡೆ ಹೊರಗಡೆ ಎಲ್ಲಿ ಹಾಕೋದೇ ಇಲ್ಲ, ಬ್ರೌಸಿಂಗ್ ಸೆಂಟರ್ನಲ್ಲಿ ಅಂತಲ್ಲಿ ಎಲ್ಲಿ ಕೂಡ ಅರ್ಜಿಯನ್ನು ಹಾಕೋದಿಲ್ಲ ಅಂತಂದು. ಅದಾದ ನಂತರ ನೋಡ್ರಿ, ಅದಾದ ನಂತರ ಏನಾಗಿರುತ್ತಪ್ಪ ಅಂತಂದರೆ ಈಗ ಇದು ಏನಿದೆ ಮಾಹಿತಿ ಅಂತಂದರೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ. ಮೊದಲು ಏನು ಮಾಡಿದ್ರು, ಅರ್ಜಿಯನ್ನು ಬಿಟ್ಟಾಗ 2ನೇ ತಾರೀಕು ಕೊನೆಯ ದಿನಾಂಕವಾಗಿತ್ತು. 2ನೇ ತಾರೀಕು ಏನಾಗಿತ್ತಪ್ಪ ಅಂತಂದರೆ ಕೊನೆಯ ದಿನಾಂಕವಾಗಿತ್ತು. ನಮ್ಗೆ 2ನೇ ತಾರೀಕು ಏನಾಗಿತ್ತು, ಕೊನೆಯ ದಿನಾಂಕ ಆಗಿತ್ತು. ಈ ದಿನ ಏನು ಮಾಡ್ಯಾನಪ್ಪ ಅಂತಂದರೆ ಅರ್ಜಿ ದಿನಾಂಕವನ್ನು 7ನೇ ತಾರೀಕು ಅಂದರೆ ದಿನಾಂಕ 7ರ ಮಟ್ಟ ಏನು ಮಾಡ್ಯಾನಪ್ಪ ಅಂದರೆ ಅರ್ಜಿ ಹಾಕುವ ದಿನಾಂಕವನ್ನು ಮುಂದೂಡ್ಯಾರ ಅಂತಂದು. ಓಕೆ ನೋಡ್ರಿ, ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಏನೈತಪ್ಪ ಅಂದರೆ 7ನೇ ತಾರೀಕು ಲಾಸ್ಟ್ ಇದೆ. ಅಂದರೆ ಇದೇ ತಿಂಗಳು 7ನೇ ತಾರೀಕು ಅರ್ಜಿ. ಹಾಗಾಗಿ ಈ ಪರೀಕ್ಷೆ ಯಾವಾಗಿರ್ತೈತಿ ಸರ್ ಅಂದರೆ ಮುರಾರ್ಜಿ ಪರೀಕ್ಷೆ ಯಾವಾಗಿರ್ತೈತಿ? ಪರೀಕ್ಷೆ ಯಾವಾಗಿರುತ್ತಪ್ಪ ಅಂತಂದರೆ ನೋಡ್ರಿ 1/3/2026 ಅಂತದ್ದು. 1/3/2026 ಯಾವ ದಿನ ಇರುತ್ತಪ್ಪ ಅಂದರೆ ಭಾನುವಾರ ಇರ್ತೈತಿ. ಸಮಯ ನೋಡ್ರಿ ಬೆಳಗ್ಗೆ 11ರಿಂದ ಮಧ್ಯಾಹ್ನ 1ರವರೆಗೆ ಅಂತಂದು. ಓಕೆ, ಇಷ್ಟು ತಾಸು ಎಕ್ಸಾಮ್ ಇರ್ತದೆ ನೋಡ್ರಿ. ನಮಗೆ ಎಷ್ಟು ಗಂಟೆ ಇರುತ್ತಪ್ಪ ಅಂದರೆ ಬೆಳಗ್ಗೆ 11ರಿಂದ ಮಧ್ಯಾಹ್ನ 1ರವರೆಗೆ ಎಕ್ಸಾಮ್ ಇರುತ್ತೆ ಅಂತ ನೋಡ್ರಿ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 7ನೇ ತಾರೀಕು, ಪರೀಕ್ಷೆ ಇರುವ ದಿನಾಂಕ ಯಾವುದಪ್ಪ ಅಂದರೆ ಮಾರ್ಚ್ 1 ಅಂತಂದು. ಓಕೆ, ಹಾಗಾಗಿ ಏನು ಮಾಡೋದು ನೋಡ್ರಿ, ನಮ್ಮದು ಈ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 7ನೇ ತಾರೀಕು ಆಗಿರುತ್ತೆ ಅಂತಂದು. ಮುಂದೆ ಇದಾದ ನಂತರ ನೋಡ್ರಿ ನಾವೇನು ನೋಡಮಪ್ಪ ಅಂತಂದರೆ ಈಗೇನಾಯ್ತಪ್ಪ ಅಂತಂದರೆ ಸಂಪೂರ್ಣವಾಗಿ ನಮಗೇನಾಯಿತು, ಅರ್ಜಿ ಸಲ್ಲಿಸುವ ಮಾಹಿತಿ ಆಯಿತು. ಈಗೆಲ್ಲ ಏನಾಯ್ತಪ್ಪ ಅಂದರೆ ಅರ್ಜಿ ಸಲ್ಲಿಸುವ ಮಾಹಿತಿ. ಅರ್ಜಿಗೆ ನಮ್ಗೆ ಏನೇನು ಬೇಕು, ಮಗುವಿನ ಎಲ್ಲ ಯಾವ ದಾಖಲಾತಿಗಳನ್ನು ತೆಗೆದುಕೊಳ್ಬೇಕು, ನಾವು ಯಾವ್ಯಾವ ಅರ್ಜಿಯನ್ನು ತುಂಬಿಸ್ಕೊಂಡು ಯಾವ್ಯಾವ ಸ್ಕೂಲಿಗೆ ಕೊಡಬೇಕು ಅನ್ನೋ ಮಾಹಿತಿ ಆಯ್ತಲ್ಲ. ಈಗ ಇದು ಏನಪ್ಪ ಅಂತಂದರೆ ಪರೀಕ್ಷೆಯ ಮಾಹಿತಿ.
ನೋಡ್ರಿ ಪರೀಕ್ಷೆಯ ಮಾಹಿತಿ. ಪರೀಕ್ಷೆ ಅಂದರೆ ಆ ಪರೀಕ್ಷೆ ಯಾವ ರೀತಿ ಒಳಗೊಂಡಿರ್ತೈತಿ ಅಂತ. ಪರೀಕ್ಷೆ ಯಾವ ರೀತಿ ಒಳಗೊಂಡಿರ್ತೈತಿ ನೋಡ್ರಿ. ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ 100 ಅಂಕದ ಬಹು ಆಯ್ಕೆ ಮಾದರಿಯಲ್ಲಿ ಇರುತ್ತದೆ. ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತೈತಿ. ಇದು ಬಹು ಆಯ್ಕೆ ಪ್ರಶ್ನೆಗಳು ಒಳಗೊಂಡಿರ್ತೈತಿ ಅಂತಂದ್ರೆ 4 ಆಪ್ಷನ್ ಕೊಟ್ಟಿರ್ತಾರೆ. ಅದರ ಪ್ರಕಾರ ನಾವು ಸರಿಯಾದ ಆಯ್ಕೆಯನ್ನು ಆರಿಸಿಕೊಂಡು OMR ಸೀಟಲ್ಲಿ ನಾವೇನು ಮಾಡಬೇಕಪ್ಪ ಅಂದ್ರೆ ಶೇಡ್ ಮಾಡಬೇಕಂದ್ರೆ ಬಣ್ಣ ತುಂಬಬೇಕು ಅಂತಂದು. OMR ಸೀಟಲ್ಲಿ ನಾವೇನು ಮಾಡ್ತೀವಪ್ಪ ಅಂದ್ರೆ ಬಣ್ಣ ತುಂಬ್ತೀವಿ ಅಂತ. ಓಕೆ, ಏನಾಗುತ್ತಪ್ಪ ಅಂದರೆ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ 100 ಅಂಕದ ಬಹು ಆಯ್ಕೆ ಮಾದರಿಯಲ್ಲಿ ಇರುತ್ತದೆ ಅಂತಂದು. ಓಕೆ, ಇದಾದ ನಂತರ ನೋಡ್ರಿ ಪರೀಕ್ಷೆಗೆ ಯಾವ ವಿಷಯಗಳನ್ನು ಕೇಳ್ತಾನ ಅಂತ. ಟೋಟಲ್ ಎಷ್ಟು ವಿಷಯಗಳನ್ನು ಕೇಳ್ತಾನಪ್ಪ ಅಂದರೆ ಕನ್ನಡ ಕೇಳ್ತಾನೆ, ಇಂಗ್ಲೀಷ್, ಗಣಿತ, ಸಾಮಾನ್ಯ ವಿಜ್ಞಾನ, ಸಮಾಜ ವಿಜ್ಞಾನ, ಈ 5 ವಿಷಯಗಳ ಮೇಲೆ ಕೇಳ್ತಾನೆ. ಎಷ್ಟು ಪ್ರಶ್ನೆಗಳಿರ್ತವೆ? ಕನ್ನಡಕ್ಕೆ 20 ಪ್ರಶ್ನೆಗಳಿರ್ತವೆ, ಅದಕ್ಕೆ 20 ಅಂಕಗಳು. ಇಂಗ್ಲೀಷಿಗೂ 20 ಪ್ರಶ್ನೆಗಳಿರ್ತವೆ, 20 ಅಂಕಗಳು. ಗಣಿತಕ್ಕೂ 20 ಪ್ರಶ್ನೆ, 20 ಅಂಕಗಳು. ಸಾಮಾನ್ಯ ವಿಜ್ಞಾನಕ್ಕೂ ಕೂಡ 20 ಅಂಕಗಳು ಕೂಡ 20. ಸಮಾಜ ವಿಜ್ಞಾನ ಸೇಮ್, ಅದು ಕೂಡ ಸೇಮ್ ಇರುತ್ತೆ. 5 ವಿಷಯಗಳಲ್ಲಿ ಪ್ರತಿ ವಿಷಯಕ್ಕಾಗಿ 20 ಪ್ರಶ್ನೆಗಳು ಕೂಡ ಒಳಗೊಂಡಿರ್ತೈತಿ ಅಂತಂದು. ವಿಷಯವಾರು ಅಂಕಗಳು ಬಂದಾಗ ನೋಡ್ರಿ ಪ್ರತಿ ವಿಷಯಕ್ಕೂ ಕೂಡ 20 ಅಂಕಗಳು ಕೂಡ ಕೇಳ್ತಾನೆ ಅಂತಂದು. ನಿಮಗೆ ಇದರಲ್ಲಿ ನೋಡ್ರಿ ಏನು ಜಾಸ್ತಿ ಎಷ್ಟು ಅಂಕಗಳು ಇರ್ತಾವೆ? ಟೋಟಲ್ ಒಟ್ಟು ಅಂಕಗಳು 100 ಪ್ರಶ್ನೆ 100 ಅಂಕಗಳು ಇರ್ತವೆ. 100 ಪ್ರಶ್ನೆ 100 ಅಂಕಗಳು ಇರುತ್ತೆ ಅಂತಂದು. ನೋಡ್ರಿ ನಮಗೇನಾಗುತ್ತಪ್ಪ ಅಂದರೆ ಕನ್ನಡ ಬಂದಾಗ ವ್ಯಾಕರಣಾಂಶ ಭಾಳ ಒಳಗೊಂಡಿರ್ತೈತಿ. ಅತಿ ಹೆಚ್ಚು ಪ್ರಶ್ನೆಗಳು ಕನ್ನಡದಲ್ಲಿ ವ್ಯಾಕರಣನೇ ಬರ್ತಾವೆ. ಓಕೆ, ಹೋದ ವರ್ಷ ಯಾವ ರೀತಿ ಅಂದರೆ 15 ವ್ಯಾಕರಣಾಂಶಗಳು ಕೊಟ್ಟಿದ್ದ. 13ರಿಂದ 15 ವ್ಯಾಕರಣಾಂಶ ಕೊಡ್ತಾರೆ ಕನ್ನಡದಲ್ಲಿ ಬಂದಾಗ ಅಥವಾ ಇಂಗ್ಲೀಷ್ನಲ್ಲಿ ಬಂದಾಗೂ ಕೂಡ. 13ರಿಂದ 15 ಪ್ರಶ್ನೆಗಳು ಕನ್ನಡ ವ್ಯಾಕರಣದಿಂದನೇ ಕೊಟ್ಟಿರ್ತಾರೆ ಅಂತ. ಇಂಗ್ಲೀಷನ್ನು ಕೂಡ ಅದೇ ರೀತಿ ಇರುತ್ತೆ. ಭಾಳ ಹೊತ್ತು ಏನು ಮಾಡ್ತಾರಪ್ಪ ಅಂದರೆ ಭಾಳ ಅದಕ್ಕೆ ಕ್ವಶನ್ಗಳು ಎದರಿಂದ ಬರ್ತಾವಪ್ಪ ಅಂದರೆ ವ್ಯಾಕರಣಾಂಶದಿಂದ, ಗ್ರಾಮರಿಂದನೇ ನಮಗೇನು ಮಾಡ್ತಾವಪ್ಪ ಅಂದರೆ ಪ್ರಶ್ನೆಗಳು ಬರ್ತವೆ ಅಂತಂದು. ಗಣಿತ ನೋಡಿ, ಗಣಿತ ಈ ಉಳಿದು ಎಲ್ಲ ವಿಷಯಗಳು, ಈ 3 ವಿಷಯಗಳು ಎದ್ರ ಮೇಲೆ ಕೇಳ್ತಾನಪ್ಪ ಅಂದರೆ 90% ಪ್ರಶ್ನೆಗಳು 4 ಮತ್ತು 5ನೇ ತರಗತಿಯ ಪಠ್ಯ ಆಧಾರಿತವಾಗಿ ಇರುತ್ತವೆ ಅಂತಂದು. ಓಕೆ, ಏನಿರ್ತವಪ್ಪ ಅಂದ್ರೆ 4ನೇ ಕ್ಲಾಸ್ ಮತ್ತು 5ನೇ ಕ್ಲಾಸ್ ನಿಮ್ಮ ಮಗು ಓದಿರ್ತೈತಲ್ಲ ಅದೇ ಪಠ್ಯ ಪುಸ್ತಕದಲ್ಲಿರುವ ಪ್ರಶ್ನೆಗಳನ್ನೇ ಕೇಳ್ತಾನೆ. 5ನೇ ಕ್ಲಾಸ್ ಜಾಸ್ತಿ ಕೇಳ್ತಾರೆ, 4ನೇ ಕ್ಲಾಸ್ ಸ್ವಲ್ಪ ಕಡಿಮೆ ಕೇಳ್ತಾರೆ ಕ್ವಶನ್ಗಳನ್ನು. ಈ ಗಣಿತದಲ್ಲಿ ಬಂದಾಗ ನೋಡ್ರಿ 4ನೇ ಕ್ಲಾಸಿನ ಯಾವುದೇ ರೀತಿ ಪ್ರಶ್ನೆಗಳನ್ನು ಕೇಳಲ್ಲ. ಓಕೆ, ಯಾಕಪ್ಪ ಅಂದರೆ ಪುನರಾವರ್ತಿತ ಪಾಠ ಅಂದ್ಕೊಂಡು 5ನೇ ಕ್ಲಾಸಿಗೆ ಅದನ್ನೇ ಅವರು ಕಂಟಿನ್ಯೂ ಮಾಡಿದಾಗ ಹಂಗಾಗಿ ಏನಾಗಿರುತ್ತಪ್ಪ, ಗಣಿತ ವಿಷಯಕ್ಕೆ ಬಂದಾಗ 5ನೇ ಕ್ಲಾಸ್ ಬರೀ ಸಿಲೆಬಸ್ ಓದುವುದು ಭಾಳ ಸೂಕ್ತ. ಈ 5ನೇ ಕ್ಲಾಸ್ ಸಿಲೆಬಸ್ ಓದಿಬಿಟ್ರೆ ನಿಮ್ಗೆ ಏನಾಗುತ್ತಪ್ಪ ಅಂತಂದರೆ ಪುಸ್ತಕಗಳನ್ನು ಓದಿದರೆ, ಗಣಿತ ಪುಸ್ತಕಗಳನ್ನು ಓದಿದರೆ ಭಾಳ ಅನುಕೂಲಕಾರಿ ಆಗ್ತೈತಿ. ಅದ್ರ ಜೊತೆಗೆ ಕನ್ನಡ, ಇಂಗ್ಲೀಷು, ಸಾಮಾನ್ಯ ವಿಜ್ಞಾನ, ಸಮಾಜ ವಿಜ್ಞಾನ, ಈ ಸಾಮಾನ್ಯ ವಿಜ್ಞಾನ ಸಮಾಜ ವಿಜ್ಞಾನ ಇದಕ್ಕೆ ಬಂದಾಗ ನಾವು ಏನು ಮಾಡ್ಬೇಕಪ್ಪ ಅಂದರೆ 4ನೇ ಕ್ಲಾಸ್ ಮತ್ತು 5ನೇ ತರಗತಿಯ ಪಠ್ಯ ಆಧಾರಿತವಾಗಿರುತ್ತಲ್ಲ ಅದನ್ನು ನಾವು ಕಂಪಲ್ಸರಿ ಓದಲೇಬೇಕು. ಅದರಲ್ಲಿರೋ ಮಾಹಿತಿನೂ ಕೇಳ್ತಾನೆ, 5ನೇ ಕ್ಲಾಸ್ನಲ್ಲಿರೋ ಮಾಹಿತಿನೂ ಕೇಳ್ತಾನೆ. ಒಂದೊಂದು ಸಲ ನೋಡ್ರಿ ಇವೆಲ್ಲ ಮಾಹಿತಿ ಇರುತ್ತೆ. ಒಂದೊಂದು ಸಲ 3ನೇ ಕ್ಲಾಸಿಂದು ಕೂಡ ಒಂದೊಂದು ಪ್ರಶ್ನೆಯನ್ನು ಕೂಡ ಕೇಳ್ಬೋದು. 3ನೇ ಕ್ಲಾಸ್ ಪ್ರಶ್ನೆಯನ್ನು ಕೂಡ ಕೇಳ್ಬೋದು. ಆದರೆ ಅವ್ರು ಏನು ಮಾಡಿದ್ದಾರೆ ಅಂದರೆ ವೆಬ್ಸೈಟಲ್ಲಿ ತಮ್ಮ KE ವೆಬ್ಸೈಟ್ನಲ್ಲಿ 4 ಮತ್ತು 5ನೇ ತರಗತಿಯ ಪಠ್ಯ ಆಧಾರಿತವಾಗಿರುತ್ತದೆ ಅಂತಂದು ಅವರೇ ನಿಖರವಾಗಿ ಕೊಟ್ಟಿರೋ ಮಾಹಿತಿ ಇದು. ಹಾಗಾಗಿ ನಮಗೆ ಏನಪ್ಪ ಅಂದರೆ ಇದು ಪರೀಕ್ಷೆಯ ಮಾಹಿತಿ ಆಗಿರ್ತೈತಿ ಅಂತಂದು. ಓಕೆ, ಅರ್ಥ ಆಯ್ತಲ್ಲ? ನೋಡ್ರಿ, ಅದಾದ ನಂತರ ಈ ಪರೀಕ್ಷೆ ಯಾವ ರೀತಿ ಇರ್ತದೆ ಸರ್? ಏನು ನಾವು ರಿಟರ್ನಲ್ಲಿ ಬರಿಬೇಕಾ, ಏನು ಮಾಡಬೇಕು, ಏನು ಬರೋ ರೂಪದ ಬರಿಬೇಕಂತ ಸರ್ ಪರೀಕ್ಷೆಯನ್ನು ಅಂತಂದು. ಈ ಪರೀಕ್ಷೆ ಏನಿರುತ್ತಪ್ಪ ಅಂತಂದರೆ OMR ಮಾದರಿಯಲ್ಲಿ ಏನಿರುತ್ತಪ್ಪ ಅಂತಂದರೆ ಪರೀಕ್ಷೆ ಇರ್ತೈತಿ ಅಂತಂದು. ಪರೀಕ್ಷೆ ಯಾವ ಮಾದರಿಯಲ್ಲಿ ಇರುತ್ತೆ ಅಂದರೆ OMR ಮಾದರಿಯಲ್ಲಿ ಇರ್ತೈತಿ. ಈ ಪರೀಕ್ಷೆ OMR ಮಾದರಿಯಲ್ಲಿ ಇರುತ್ತೆ ಅಂತಂದು. ಓಕೆ, ಪರೀಕ್ಷೆ ಇದು ನಿಮಗೆ ಮತ್ತೇನಪ್ಪ ಅಂತಂದರೆ ನೋಡ್ರಿ, ಈಗ ನಾನು ನಿಮಗೆ ಏನು ಹೇಳ್ತಿದ್ದೀನಪ್ಪ ಅಂತಂದರೆ ನೋಡ್ರಿ, ಮುರಾರ್ಜಿ ಅರ್ಜಿ ಶಾಲೆಗೆ ಅರ್ಜಿ ಹಾಕಲು ನೋಡ್ರಿ, ಈ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಅರ್ಜಿ ಸಲ್ಲಿಸಬೇಕಪ್ಪ ಅಂದ್ರೆ ಏನೇನು ದಾಖಲಾತಿ ಬೇಕಂತ ಒಳ್ಳೆ ಹೇಳ್ತೀನಿ ನೋಡ್ರಿ. ಏನೇನು ಬೇಕಪ್ಪ ದಾಖಲಾತಿಗಳನ್ನು?
ಈ ಎಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ಈ ನಮಗೆ ಸ್ಕ್ರೀನಲ್ಲಿ ಕಾಣ್ತಿದೆಯಲ್ಲ, ಈ ಎಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ನೀವು 7ನೇ ತಾರೀಕಿನ ಒಳಗಡೆ ಹೋಗಿ ನಿಮ್ಮ ಹತ್ತಿರದಲ್ಲಿರುವ ಮೊರಾರ್ಜಿ ವಸತಿ ಶಾಲೆಗೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ, ಅದರ ಪರೀಕ್ಷೆ ದಿನಾಂಕ ಮಾರ್ಚ್ 1ಕ್ಕಿದೆ. ಅದು ಯಾವ್ಯಾವ ರೀತಿ ಸಿಲೆಬಸ್ಗಳನ್ನು ಒಳಗೊಂಡಿರ್ತೈತಿ, ಯಾವ್ಯಾವ ಪರೀಕ್ಷೆಯ ವಿಷಯಗಳನ್ನು ಅದೇನಾಗಿರ್ತೈತಿ ಒಳಗೊಂಡಿರ್ತೈತಿ ಅಂತಂದು. ಓಕೆ, ನಿಮಗೇನಾದರೂ ಕೂಡ ಈ ಮೊರಾರ್ಜಿ ಶಾಲೆ ಬಗ್ಗೆ ಏನಾದರೂ ಕೂಡ ನಿಮಗೇನಾದರೂ ಸಂಶಯ ಅಥವಾ ಏನಾದರೂ ಡೌಟ್ ಏನಾದರೂ ಅಂದರೆ ಏನಾಗಿರುತ್ತೆ ಸರ್, ಯಾವುದಾದ್ರೂ ಓದೋಕ್ಕೆ ಏನಾದರೂ ಸ್ಟಡಿ ಮಾಡೋಕ್ಕೆ ಮೆಟೀರಿಯಲ್ಸ್ ಏನಾದರೂ ಬೇಕಾತಪ್ಪ ಅಂತಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮಗೆ ಕಳಿಸ್ಕೊಡ್ತೀವಿ. ಯಾವುದಾದ್ರೂ ವಿಚಾರ ಆಯ್ತು, ಏನಾದರೂ ಆಯ್ತು, ಗೊಂದಲ ಇದ್ದರೆ ಏನಾದರೂ ಇದ್ದರೆ ಇಲ್ಲಿ ಕಾಣುವ ನಂಬರ್ಗೆ ನೀವೇನಾದರೂ ಫೋನ್ ಮಾಡಿದ್ರಪ್ಪ ಅಂತಂದರೆ ನಾವು ನಿಮಗೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿ ಕೊಡ್ತೀವಿ. ಅದರ ಜೊತೆಗೆ ನಮ್ಮದು ಮುಂದಿನ ತರಗತಿಯಲ್ಲಿ ಏನು ಹೇಳ್ತೀವಪ್ಪ ಅಂತಂದರೆ ನಾವು ಇದೆಯಲ್ಲ, ನಾವು ಈ ನಮ್ಮ ವಿವೇಕಾನಂದ ಕೋಚಿಂಗ್ ಕ್ಲಾಸಸ್ನ ಸಹಯೋಗದೊಂದಿಗೆ ಅಥವಾ SLV ಪಬ್ಲಿಕೇಷನ್ನ ಸಹಯೋಗದೊಂದಿಗೆ ನಾವೇನು ಮಾಡ್ತೀವಪ್ಪ ಅಂತಂದರೆ ಮುಂದಿನ ತರಗತಿಯಲ್ಲಿ ನಾವು ಏನು ಹೇಳ್ತೀವಪ್ಪ ಅಂತಂದರೆ ನಿಮಗೆ ಮುಂದಿನ ತರಗತಿಯಲ್ಲಿ ಈ ಎಲ್ಲ ವಿಷಯಗಳನ್ನು ಒಳಗೊಂಡೈತಲ್ಲ, ಈ ಪ್ರತಿ ವಿಷಯದ ಬಗ್ಗೆ ಮೊರಾರ್ಜಿ ಶಾಲೆಗೆ ಅನುಕೂಲ ಆಗುವ ರೀತಿಯಲ್ಲಿ ಪರೀಕ್ಷೆಗೆ ಅನುಕೂಲವಾಗುವ ರೀತಿಯಲ್ಲಿ ಪ್ರತಿದಿನ ಒಂದೊಂದು ನಮ್ಮ ಚಾನಲ್ ಮುಖಾಂತರ ನಿಮಗೆ ವಿಡಿಯೋ ಮಾಡಿ ಕಳಿಸ್ತೀವಿ ಅಂತಂದು. ಹಾಗಾಗಿ ನೀವು ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಇದರಾಗಿರೋ ಎಲ್ಲ ಮಾಹಿತಿಗಳು ಕೂಡ ಸಂಪೂರ್ಣವಾಗಿ ತಿಳಿಯುತ್ತವೆ ಅಂತಂದು. ಓಕೆ, ಇದ್ರ ಬಗ್ಗೆ ಸಂಪೂರ್ಣವಾಗಿ ಮುಂದಿನ ದಿನಗಳಲ್ಲಿ ನಾವು ಯೂಟ್ಯೂಬ್ನಲ್ಲಿ ಹೇಳಿಕೊಳ್ತಾ ಹೋಗ್ತೀವಿ. ಅಂದರೆ ಕನ್ನಡ ವಿಷಯದ ಬಗ್ಗೆ, ಇಂಗ್ಲೀಷು, ಗಣಿತ, ಸಾಮಾನ್ಯ ವಿಜ್ಞಾನ, ಸಮಾಜ ವಿಜ್ಞಾನ ಈ ವಿಷಯಗಳ ಬಗ್ಗೆ ಒಬ್ಬ ಶಿಕ್ಷಕರಿಂದ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾವು ನಿಮಗೆ ತಿಳಿಸಿಕೊಡ್ತಾ ಬರ್ತೀವಿ. ಮುಂದಿನ ದಿನಗಳಲ್ಲಿ ನಾವು ಇನ್ನೊಂದೆರಡು ಸ್ಕೂಲ್ಗಳ ಬಗ್ಗೆ ಅರ್ಜಿ ಕರೆದಿದ್ದಾನೆ. ಅಂದರೆ ಯಾವುದಪ್ಪ ಅಂದರೆ ಅಲ್ಪಸಂಖ್ಯಾತರ ಮೊರಾರ್ಜಿ, ಅದರ ಜೊತೆಗೆ RMSA, ಅದರ ಆದರ್ಶ ವಿದ್ಯಾಲಯ, ಅದ್ರ ಬಗ್ಗೆ ಅರ್ಜಿ ಕರೆದಾನ. ಆ ಅರ್ಜಿದು ಕೂಡ ನಾವು ಏನು ಮಾಡ್ತೀವಪ್ಪ ಅಂತಂದರೆ ನಿಮಗೆ ಮಾಹಿತಿಯನ್ನು ನೀಡ್ತೀವಿ ಅಂತಂದು. ನೆನಪಿರಲಿ, ಈ ಮೊರಾರ್ಜಿ ಅರ್ಜಿಯನ್ನು ಯಾವುದೇ ರೀತಿ ಬ್ರೌಸಿಂಗ್ ಸೆಂಟರ್ನಲ್ಲಿ ಹಾಕಿ ಕೊಡುವುದಿಲ್ಲ. ನೀವು ಈ ಅರ್ಜಿಯನ್ನು ಹಾಕಬೇಕಪ್ಪ ಅಂತಂದರೆ ಕಂಪಲ್ಸರಿ ನಿಮ್ಮ ಹತ್ತಿರದಲ್ಲಿರುವ ನಿಮ್ಮ ತಾಲೂಕು ಅಥವಾ ನಿಮ್ಮ ಜಿಲ್ಲೆಯಲ್ಲಿ ಹತ್ತಿರ ಇರುವ ಮೊರಾರ್ಜಿ ಶಾಲೆಗೆ ಹೋಗಿ ಅರ್ಜಿಯನ್ನು ಹಾಕಬೇಕಾಗುತ್ತದೆ. ಧನ್ಯವಾದಗಳು.